ಎವ್ರಿವನ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮಲೆನಾಡಿನ ಮನೆ ಮಗಳು ಸುಚಿತಾ ನಗ್ನಗ್ತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ಬಾಯಲ್ಲಿ ನೀರೂರಿಸೋ ಹಾಗೆ ಕ್ರಿಸ್ಪಿ ಆಗಿರುವಂತಹ, ಹೊರಗಡೆ ಕ್ರಿಸ್ಪಿ ಒಳಗಡೆ ಸ್ಪಾಂಜಿ ಆಗಿರುವಂತಹ ಹಲಸಿನ ಹಣ್ಣಿನ ಮುಳ್ಕ, ಹಲಸಿನ ಹಣ್ಣಿನ ಗಾರ್ಗೆ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅಮ್ಮ ಈ ರೆಸಿಪಿನ ಸೂಪರಾಗಿ ಮಾಡ್ತಾರೆ. ಹಲಸಿನ ಹಣ್ಣು ಸೀಸನ್ ಮುಗಿಯೋದ್ರೊಳಗಡೆ ಇನ್ನೇನು ಸೀಸನ್ ಮುಗಿತಾ ಬಂತು, ಖಂಡಿತ ಒಂದು ಸಾರಿ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಈ ರೆಸಿಪಿನ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಅಥವಾ ವಿಸಿಟ್ ಮಾಡಿನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಹೊಸ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ರೀಚ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಇದು ನಮ್ಮ ಮಲೆನಾಡಿನ ಸ್ಪೆಷಲ್ ಅಡುಗೆಗಳಲ್ಲಿ, ಪಕ್ಕಾ ಟ್ರೆಡಿಷ್ನಲ್ ಅಡುಗೆಗಳಲ್ಲಿ ಇದು ಕೂಡ ಒಂದು. ಹಾಗಾದರೆ ಬನ್ನಿ, ಈ ರೀತಿ ಕ್ರಿಸ್ಪಿಯಾಗಿ ಸ್ಪಾಂಜಿ ಆಗಿರುವಂತಹ ಹಲಸಿನ ಹಣ್ಣಿನ ಮುಳ್ಕ ನೋಡ್ತಾ ಇದ್ದೀರಲ್ಲ, ಸೂಪರಾಗಿ ಬಂದಿದೆ. ಹೇಗೆ ಮಾಡೋದು ಅಂತ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಬರೋಣ. ಲೆಟ್ಸ್ ಗೋ. ಫ್ರೆಂಡ್ಸ್, ಇವಾಗ ಈ ರೀತಿ ಸೂಪರಾಗಿ ಹಲಸಿನ ಹಣ್ಣಿನ ಮುಳ್ಕ ಮಾಡ್ಕೊಬೇಕಂದ್ರೆ ಮೊದಲನೇ ಪ್ರೊಸೀಜರ್ ಅಂದರೆ ಅಕ್ಕಿ ನೆನೆಸ್ಕೊಬೇಕು. ಯಾವ ಅಕ್ಕಿ ತೊಗೊಬೇಕಂದ್ರೆ ದೋಸೆ ಅಕ್ಕಿ ಆದರೂ ಆಗುತ್ತೆ, ಅಥವಾ ರೇಷನ್ ಅಕ್ಕಿ ಆದ್ರೂ ಆಗುತ್ತೆ, ಅಥವಾ ನೀವು ಮನೆಯಲ್ಲಿ ಯಾವ ಅಕ್ಕಿ ಉಪಯೋಗಿಸ್ತೀರೋ ಅದೇ ಅಕ್ಕಿನ ಹಾಕ್ಕೊಬೋದು. ಒಂದು ಪಾವಷ್ಟು ಅಕ್ಕಿನ ಒಂದು 5ರಿಂದ 6 ಗಂಟೆಯಷ್ಟು ನೆನೆಸ್ಕೊಳ್ಳೋಣ. ಫ್ರೆಂಡ್ಸ್, ಅಕ್ಕಿನ ಮೊದಲನೇ ನಾವು ಈಗ ನೆನೆಸ್ಕೊಂಡಾಗ ಒಂದು 2ರಿಂದ 3 ಸಾರಿ ನೀಟಾಗಿ ತೊಳೆದು ಒಂದು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಹಾಗೆಯೇ ನಮ್ಮ ಚಾನಲ್ನಲ್ಲಿ ನಾವು ಯಾವ್ಯಾವ ಅಡುಗೆಗಳನ್ನು ಹಾಕಿದ್ದೀವೋ ಅದೆಲ್ಲ ನಮ್ಮ ಮಲೆನಾಡಿನ ಸಾಂಪ್ರದಾಯಿಕ ಅಡುಗೆಗಳು. ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇಲ್ಲ, ಧೈರ್ಯವಾಗಿ ನೀವು ಮನೆಯಲ್ಲಿ ಈ ಅಡುಗೆಗಳನ್ನು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಎಲ್ರಿಗೂ ಬಡಿಸ್ಬೋದು. ಖಂಡಿತ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಈಗ ಅಕ್ಕಿ ಎಲ್ಲ ನೆಂದಿದೆ. ಇವಾಗ ಅಕ್ಕಿನ ನೀರು ಬಸ್ತು ಇಟ್ಕೊಂಡಿದ್ದೀನಿ. ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡ್ಕೊಳ್ಳೋಣ. ನೋಡಿ, ಬೆಲ್ಲ 1 ಕಪ್, ಕಾಯಿ ಅದೇ ಸೇಮ್ ಕಪ್ಪಲ್ಲಿ 1, ಹಾಗೆ 1 ಪಾವು ಅಕ್ಕಿ ನೆನೆಸ್ಕೊಂಡಿದ್ದೀನಿ. ಅದೇ ಪಾವಲ್ಲಿ ಅದೇ ಲೋಟದಲ್ಲಿ 1 ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ನೋಡಿ, ಅಕ್ಕಿ ತುಂಬ ಚೆನ್ನಾಗಿ ನೆಂದಿದೆ. ಒಂದು 2ರಿಂದ 3 ಸಾರಿ ತೊಳೆದು ನೆನೆಸ್ಕೊಂಡು ನೀಟಾಗಿ ನೀರು ಬಸ್ತಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀರು ತುಂಬಾ ಉಳಿಸ್ಕೊಬಾರ್ದು, ಹಾಗಾಗಿ. ಮತ್ತು ಏಲಕ್ಕಿ ಒಂದು 4ರಿಂದ 5. ಇವಾಗ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಅಕ್ಕಿನ ಅಳತೆ ಮಾಡ್ಕೊಂಡಿರೋಂತಹ ಲೋಟದಲ್ಲೇ ಹಲಸಿನ ಹಣ್ಣನ್ನು 1 ಲೋಟ ತೊಗೊಂಡಿದ್ದು. ಆ ಪಾವ್ ಅಂತ ಹೇಳಿದೆ ಅಂತ ಕನ್ಫ್ಯೂಸ್ ಆಗಿಬಿಡಿ. ಓಕೆ ನೋಡಿ, ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾವು ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಬೆಲ್ಲ, ಹಲಸಿನ ಹಣ್ಣು, ಹಾಗೆಯೇ ತುರಿದಿರುವಂತಹ 1 ಕಪ್ ಕಾಯಿ ಇಷ್ಟನ್ನು ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿ ನೀರು ಸೇರಿಸ್ಕೊಳ್ಳೋದು ಬೇಡ, ಯಾಕಂದರೆ ಹಲಸಿನ ಹಣ್ಣಲ್ಲೂ ಜ್ಯೂಸಿ ಆಗಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಹಾಗೆ ಬೆಲ್ಲಕ್ಕೆ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ನೋಡಿ ಈ ರೀತಿ ಸೂಪರಾಗಿ ಪೇಸ್ಟ್ ರೆಡಿ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ನೀರು ಸೇರಿಸ್ಕೊಂಡಿಲ್ಲ. ಈ ಹಲಸಿನ ಹಣ್ಣಿನ ಮುಳ್ಕಕ್ಕೆ ಹಿಟ್ಟು ತುಂಬ ತೆಳುವಾದರೆ ಎಣ್ಣೆ ತುಂಬ ಹೀರ್ಕೊಂಡ್ಬಿಡುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರೋದಿಲ್ಲ. ನೋಡಿ, ಇವಾಗ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ಇನ್ನು 1 ರೌಂಡು ಮಿಕ್ಸಿ ಮಾಡಿಕೊಂಡು ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೋತೀನಿ. ಹಾಗೆಯೇ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿರುವಂತಹ ನೀರಿನ ಅಂಶ ಎಲ್ಲ ಅಕ್ಕಿನಲ್ಲಿ ಬಿಟ್ಕೊಳ್ಳುತ್ತೆ. ನಾವು ಮಿಕ್ಸಿಗೆ ಹಾಕುವಾಗ ಯಾವುದೇ ರೀತಿ ನೀರನ್ನು ಉಪಯೋಗಿಸ್ದೇನೆ ತುಂಬ ತೆಳುವಾಗಿಯೇ ಬರುತ್ತೆ. ನೋಡಿ, ಇವಾಗ 1 ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ಎಲ್ಲ ಹಿಟ್ಟನ್ನು ಹೀಗೇ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಒಂದು 4 ಏಲಕ್ಕಿನ ಸೇರಿಸ್ಕೊಳ್ಳೋಣ. ಏಲಕ್ಕಿ ಸೇರಿಸ್ಕೊಳ್ಳೋದ್ರಿಂದ ಅರೋಮಾ ಸೂಪರಾಗಿರುತ್ತೆ. ಇದಕ್ಕೆ ತುಂಬ ತರಿಯಾಗಿ ಮಾಡಿಕೊಂಡ್ರೆ ಮುಳ್ಕ ಚೆನ್ನಾಗಿ ಬರೋದಿಲ್ಲ, ಹಾಗಾಗಿ ಸೂಪರಾಗಿ ಫೈನ್ ಪೇಸ್ಟೇ ಮಾಡ್ಕೊಬೇಕು. ಒಂಚೂರು ಕೂಡ ನೀರು ಹಾಕಲಿಲ್ಲ. ನೋಡಿ, ಬೆಲ್ಲದಲ್ಲಿ ಮತ್ತು ಹಲಸಿನ ಹಣ್ಣಲ್ಲಿ ಇದ್ದಂತಹ ನೀರಿನ ಅಂಶದಿಂದನೇ ಇಷ್ಟು ಸೂಪರಾಗಿ ಪೇಸ್ಟ್ ರೆಡಿಯಾಗಿದೆ. ನೋಡಿ, ತುಂಬ ನೈಸ್ ಅಂದರೆ ನೈಸ್ ಆಗಿದೆ. ಇಷ್ಟ ಆದರೆ ಸಾಕಾಗತ್ತೆ. ನೋಡಿ, ಮುಳ್ಕ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ. ಯಾವುದೇ ಸ್ವೀಟ್ ಮಾಡುವಾಗ 1 ಪಿಂಚ್ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ರುಚಿ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಇನ್ನೊಂದು ಸಾರಿ ನೀವು ಹಾಕ್ಕೊಂಡು ಟ್ರೈ ಮಾಡಿ ನೋಡಿ. ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ತುಂಬ ಚೆನ್ನಾಗಿ ಕಾಯೋದಕ್ಕೆ ಇಟ್ಕೊಂಡು ನಂತರನೇ ನಾವು ಈ ಮುಳ್ಕನ್ನು ಬಿಡಬೇಕಾಗತ್ತೆ. ಹಿಟ್ಟು ರೆಡಿ ಆಯಿತು. ಪಟಾಪಟ ಅಂತ ಮಾಡ್ಕೊಬೋದು, ತುಂಬ ಹೊತ್ತು ಇಡೋ ನೆಸಿಟಿ ಇರೋದಿಲ್ಲ. ನೋಡಿ, ಎಣ್ಣೆನ ಕಾಯಕ್ಕೆ ಇಟ್ಕೋತಾ ಇದ್ದೀನಿ. ಎಣ್ಣೆ ತುಂಬ ಚೆನ್ನಾಗಿ ಕಾದು ನೊರೆ ಬರುತ್ತಲ್ವ, ಆವಾಗಲೇ ಮುಳ್ಕ ಬಿಡಬೇಕು, ಇಲ್ಲಾಂದರೆ ಎಣ್ಣೆ ಹೀರ್ಕೊಂಬಿಡತ್ತೆ. 1 ಪಿಂಚಷ್ಟು ಬಿಟ್ಕೊಂಡು ನಾವು ಟೆಸ್ಟ್ ಮಾಡ್ಕೊಳ್ಳೋಣ, ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ನೋಡಿಕೊಂಡು ನಂತರ ಬಿಡೋಣ. ನೋಡಿ, ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ನಾವೀಗ ಒಂದೊಂದೇ ಆಗಿ ಬಿಟ್ಕೊಳ್ಳೋಣ. ಕೈಯಲ್ಲಿ ಬೇಕಂದ್ರೂ ಬಿಡ್ಬೋದು, ಸ್ಪೂನಲ್ಲೂ ಬಿಟ್ಕೊಬೋದು.
ಕೈಯಲ್ಲಿ ಬಿಟ್ಟರೆ ಪುಟಾಣಿಯಾಗಿ ಗುಂಡ್ಗೆ ಬರುತ್ತೆ ನೋಡಿ, ಈ ರೀತಿ. ಸ್ಪೂನಲ್ಲಿ ಬಿಟ್ಟರೆ ಅಡ್ಡದಿಡ್ಡಿ ಆಗುತ್ತೆ. ಹಾಗಾಗಿ ನಾನು ಕೈಯಲ್ಲೇ ಬಿಟ್ಕೋತಾ ಇದ್ದೀನಿ. ತುಂಬ ಕೇರ್ಫುಲ್ಲಾಗಿ ಒಂದೊಂದನ್ನೇ ಬಿಟ್ಕೊಳ್ಳೋಣ. ಫುಲ್ ಕವರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಎಣ್ಣೆ ಇತ್ತು ಅಷ್ಟಕ್ಕೂ ಬಿಟ್ಕೊಂಡು, ನೀವು ಹಾಕಿದ ತಕ್ಷಣ ಪಟಾಪಟ ಅಂತ ಹೇಳಿ ತಿರುಗಿಸ್ಕೊಂಡ್ರೆ ಬಿಟ್ಕೊಂಡು ಹೋಗ್ಬಿಡತ್ತೆ. ಹಾಗಾಗಿ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ನೋಡಿ ಈ ರೀತಿ ಬಿಡಿಸ್ಕೊಳ್ಳೋಣ. ಒಂದೇ ಸಾರಿ ಮಗ್ಚೋದಕ್ಕಿಂತ ನೋಡಿ ಈ ರೀತಿ ಸ್ಪೂನ್ ತೊಗೊಂಡು ಒಂದೊಂದೇ ಆಗಿ ತಿರುಗಿ ಹಾಕೋದ್ರಿಂದ ಡ್ಯಾಮೇಜ್ ಕೂಡ ಆಗೋದಿಲ್ಲ, ನೀಟಾಗಿ ಬೆಂದ್ಕೊಳ್ಳುತ್ತೆ. ಫ್ರೆಂಡ್ಸ್, ಅರೋಮ ಗಮ್ ಅಂತ ಬರ್ತಾ ಇದೆ. ನಿಜವಾಗ್ಲೂ ಇದ್ರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರ್ ಟೇಸ್ಟ್. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇಷ್ಟು ಬೆಂದಮೇಲೆ ನಾವು ಜಾಲರಿನಲ್ಲಿ ಹೀಗೆ ಮೇಲೆ ಕೆಳಗೆ ಮಾಡ್ಕೊಬೋದು, ಯಾಕಂದರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ನೋಡಿ. ಹಾಗಾಗಿ ತುಂಬ ಬೇಗನೆ ಇಷ್ಟು ಬೆಂದ ತಕ್ಷಣ ಎತ್ಕೊಬಾರ್ದು ನೋಡಿ. ತುಂಬ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದ ನಂತರನೇ ತೆಕ್ಕೊಬೇಕು, ಯಾಕಂದರೆ ಒಳಗಡೆ ಬೇಯಬೇಕಲ್ವಾ. ಹಾಗಾಗಿ ಹೊರಗಡೆ ತುಂಬ ಕ್ರಿಸ್ಪಿ ಆಗಿದ್ರೂ ಕೂಡ ಒಳಗಡೆ ತುಂಬ ಸ್ಪಾಂಜಿ ಆಗಿ ತುಂಬ ಚೆನ್ನಾಗಿರತ್ತೆ ತಿನ್ನೋದಕ್ಕೆ. ನೋಡಿ, ಸೂಪರಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಇಷ್ಟಾದ ನಂತರ ತೆಕ್ಕೊಬೋದು ನೋಡಿ. ಹೊಂಬಣ್ಣ ಬಂದಿದೆಯಲ್ವಾ, ಸೂಪರಾಗಿ ಕಾಣಿಸ್ತಾ ಇದೆ. ತಿನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಒಂದು ಸಾರಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ ನೋಡಿ. ಸಡನ್ನಾಗಿ ನೋಡಿದ್ರೆ ಜಾಮೂನ್ ನೋಡಿದ ಹಾಗೆ ಆಗ್ತಾ ಇದೆ ಅಲ್ವಾ. ವಾವ್, ಸೂಪರಾಗಿ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ, ಟಿಶ್ಯೂ ಹಾಕ್ಬಿಟ್ಟು ಒಂದು ಪ್ಲೇಟ್ಗೆ ಈ ಥರ ಹಾಕ್ಕೊಂಡು ಬಿಸಿ ಬಿಸಿ ಇರುವಾಗಲೂ ತಿನ್ಬೋದು, ಹಾಗೆಯೇ ತಣ್ಣ ಆದಮೇಲೆ ಕೂಡ ತಿನ್ಬೋದು. 1 ಪಾವಷ್ಟು ಅಕ್ಕಿ ನೆನೆಸ್ಕೊಂಡಿದ್ದು ಈ ಹಲಸಿನ ಹಣ್ಣಿನ ಮುಲ್ಕ ಮಾಡೋದಕ್ಕೆ ನಿಜ ಹೇಳಬೇಕಂದ್ರೆ 1 ಬಾಕ್ಸ್ ಫುಲ್ ಆಗಿದೆ, ಅಷ್ಟು ಜಾಸ್ತಿ ಆಗುತ್ತೆ. ಇದನ್ನು 1 ವಾರದ ತನಕ ಇಟ್ಟರೂ ಕೂಡ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಬಿಸಿಯಾಗಿರುವಾಗ ತಿನ್ನೋದಕ್ಕಿಂತ ತಣ್ಣಗಾದ್ಮೇಲೆ ತಿಂದ್ರೇ ಇದ್ರ ರುಚಿ ಜಾಸ್ತಿ. ಫ್ರೆಂಡ್ಸ್, ಏನಂದರೆ ನೀವು ಬೇಕಂದರೆ ಅವನ್ ಇದ್ದರೆ ಅದರಲ್ಲಿ ಬಿಸಿ ಮಾಡಿಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಈ ರೆಸಿಪಿ ಅಂದ್ಕೊಂಡಿದ್ದೀನಿ. ನಮ್ಮ ಮಲೆನಾಡಿನ ಪಕ್ಕ ಸಾಂಪ್ರದಾಯಿಕ ಅಡುಗೆ, ಅಮ್ಮ ಮಾಡುವಂಥ ಸ್ಪೆಷಲ್ ಅಡುಗೆ ಕೂಡ ನಾನು ಈ ರೆಸಿಪಿನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ನಿಮ್ಗೆ ಕೂಡ ಇಷ್ಟ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಅರೋಮ ಸೂಪರ್ ಆಗಿದೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಸಾರಿ ಟ್ರೈ ಮಾಡೋದನ್ನು ಮರಿಬೇಡಿ. ಓಕೆ, ಮತ್ತಷ್ಟು ಸಾಂಪ್ರದಾಯಿಕ ಅಡುಗೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬೈ, ಕೀಪ್ ಸ್ಮೈಲಿಂಗ್ ಆಲ್ವೇಸ್.